ಯೇ ಚೈವ ಸಾತ್ವಿಕಾ ಭಾವ ರಾಜಸ್ತಾಮಸಾಶ್ಚಯೇ ಮತ್ತಯೇ ವೇತಿ ತಾನ್ ವಿದ್ವಿ ನತ್ವಹಂ ತೇಷು ತೇ ಮಯಿ. ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರು ಗುಣಗಳಿಂದ ಏನೆಲ್ಲ ಪದಾರ್ಥಗಳಾಗಿದೆ ಇದೆಲ್ಲ ಭಗವಂತನಿಂದಲೇ ಆಗಿರ್ತಕ್ಕಂಥದ್ದು. ಈ ಎಲ್ಲ ವಸ್ತುಗಳು ಕೂಡ ಸತ್ವ ರಜ ತಮೋ ಗುಣಗಳಿಂದ ಆದ ಎಲ್ಲ ವಸ್ತುಗಳು ಕೂಡ ಭಗವಂತನ ಮೇಲೆ ಡಿಪೆಂಡ್ ಆಗಿದೆ. ಆದರೆ ದೇವರು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ಇದು ವಿಶೇಷ ಜ್ಞಾನ. ಎಲ್ಲ ವಸ್ತುಗಳು ಭಗವಂತನನ್ನು ಆಶ್ರಯಿಸಿದೆ, ಆದರೆ ದೇವರು ಯಾವುದನ್ನು ಆಶ್ರಯಿಸಿಲ್ಲ. ಎಲ್ಲ ವಸ್ತುಗಳ ಇರುವಿಕೆ, ಅವುಗಳ ಗುಣಧರ್ಮ ಅದು ದೇವರ ಕೈಯಲ್ಲಿ. ನೋಡಿ, ಉದಾಹರಣೆ ಹೇಳ್ತೇನೆ. ಜಗನ್ನಾಥದಾಸರು ಕೊಟ್ಟು ಉದಾಹರಣೆ. ಸಾಮಾನ್ಯವಾಗಿ ನೀರಲ್ಲಿ ಕಲ್ಲು ಹಾಕಿದ್ರೆ ಕಲ್ಲು ಮುಳುಗಬೇಕಾ ಬೇಡ? ಮುಳುಗತ್ತಲ್ವ? ಮುಳುಗುವ ಗುಣ ಧರ್ಮ ಅದು ದೇವರೇ. ನೋಡಿ, ಎಷ್ಟೋ ಬಾರಿ ಅವನ ಮನಸ್ಸು ಮಾಡಿದ್ರೆ ಕಲ್ಲನ್ನು ತೇಲಿಸ್ತಾನೆ. ನೀವು ರಾಮಾಯಣದ ಪ್ರಸಂಗ, ರಾಮದೇವರು ಲಂಕೆಗೆ ಹೋಗಬೇಕು, ಸಮುದ್ರದ ಮೇಲೆ ಸೇತುವೆ ಕಟ್ಟಬೇಕು, ತಂದ ಕಲ್ಲೆಲ್ಲ ಮುಳುಗೋಗ್ತಿತ್ತು. ಇಂಜಿನಿಯರೆಲ್ಲ ಬಂದು ಹನುಮಂತನ ಕೇಳಿದ್ರು. ಹನುಮಂತ ಅಂದ, ಕಲ್ಲು ಮುಳುಗ್ತಾ ಇದೆ, ಏನು ಮಾಡಬೇಕು? ಇಂಜಿನಿಯರ್ ಕೇಳಿದ್ರೆ, ರಾಮನ ಹೆಸರು ಬರೀರಿ, ಮುಳುಗೋವು ತೇಲತ್ತೆ ಎಂದ. ಇಂಜಿನಿಯರಿಗೆಲ್ಲ ಆಶ್ಚರ್ಯ. ಬರೆದು ನೋಡಿ ಇಂದ. ಅವನು ವಿಜ್ಞಾನಿ. ಯಾರು? ಹನುಮಪ್ಪ. ದೇವರ ಗುಣ ಸ್ವಭಾವ ಎಲ್ಲ ಪರಿಚಯ. ಈ ಎಲ್ಲ ಇಂಜಿನಿಯರು ಕಲ್ಲು ಮೇಲೆ ರಾಮ ಬರೆದ್ರು. ಮುಳುಗಬೇಕಾದ ಕಲ್ಲು ತೇಲ್ತು. ಅವುಗಳ ಗುಣ ದೇವರೇ, ಅದು ಮುಳುಗಬೇಕ್ರಿ. ದೇವ್ರಿಚ್ಛೆ ಇದ್ರೆ ಮುಳುಗತ್ತೆ, ಇಲ್ಲದೇರಿಲ್ಲ. ಅವನು ಕೆಲವೊಂದು ತೇಲಿಸ್ತಾನೆ, ಕೆಲವೊಂದು ಮುಳುಗಿಸ್ತಾನೆ. ಒಂದೊಂದು ಸ್ವಭಾವ. ಎಲೆ ನೀರಿನ ಮೇಲೆ ತೇಲತ್ತೆ, ಎಲೆ ನೀರಿನ ಮೇಲೆ ತೇಲತ್ತೆ, ಸ್ವಭಾವ. ಆದರೆ ಎಲೆ ಬುದ್ಧಿ ಏನಂದರೆ ತಾನು ಮಾತ್ರ ತೇಲತ್ತೆ. ತನ್ನ ಮೇಲೆ ಯಾರು ಕೂತ್ರೆ ತಾನು ಮುಳುಗತ್ತೆ, ಕೂತವ್ರನ್ನೂ ಮುಳುಗಿಸತ್ತೆ. ದೋಣಿ ಹಾಗಲ್ಲ, ತಾನೂ ತೇಲತ್ತೆ, ಕೂತವ್ರನ್ನೂ ತೇಲ್ಸತ್ತೆ. ಇದು ಅದರ ಕ್ರಮ. ಇದೆಲ್ಲ ಗುಣ ಸ್ವಭಾವಗಳಿದೆ. ಅದೆಲ್ಲ ನಾನೇನು ತಿಳ್ಕೊ. ಹಾಗೆ ತಿಳ್ಕೊಳ್ಬೇಕು. ಆದರೆ ಈ ಮೂರು ಗುಣಗಳಿದೆಯಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ, ಇದರಿಂದ ಉಂಟಾದ ಪದಾರ್ಥಗಳೇ ಈ ಜಗತ್ತು. ಆದರೆ ತ್ರಿಭಿರ್ಗುಣೈಮಯೈ ಭಾವೈ ರೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಸತ್ವರಜ ತಮೋ ಗುಣಗಳಿಂದ ಆದಂತಹ ವಸ್ತುಗಳಿಂದ ಈ ಜಗತ್ತು ಮೋಹಕ್ಕೆ ಒಳಗಾಗ್ಬಿಟ್ಟಿದೆ. ಯಾರು ವಸ್ತುಗಳ ಬಗ್ಗೆ ಮೋಹಕ್ಕೆ ಒಳಗಾಗ್ತಾನೆ ಅವನು ಭಗವಂತನನ್ನು ಮರೆತು ಬಿಡ್ತಾನೆ. ಭೋಗ ಪದಾರ್ಥಗಳಲ್ಲಿ ಕಣ್ಣಿಗೆ ನೋಡುವ ವಸ್ತು ಇಷ್ಟ, ಕಿವಿಗೆ ಕೇಳಬೇಕು ಇಷ್ಟ, ನಾಲಿಗೆಗೆ ತಿನ್ನಬೇಕು ಇಷ್ಟ. ನಾಲಿಗೆಗೆ ಎರಡೇ ರೀ, ಒಂದು ತಿನ್ನೋದು, ಇನ್ನೊಂದು ಅನ್ನೋದು. ಭಾರಿ ಇಷ್ಟ. ತಿಂತಾ ಇರೋದು, ಅಂತ ಇರೋದು. ಎಂತೆಂಥದ್ದು ತಿಂತೀರಿ ಅಂತಂಥದ್ದೇ ಬಾಯಿಗೆ ಬರುತ್ತೆ. ಪ್ರಸಾದ ತಿಂದರೆ ವಿಷ್ಣು ಸಹಸ್ರನಾಮ ಬರುತ್ತೆ. ಕಾರ್ನರಲ್ಲಿ ನಿಂತ್ಕೊಂಡು ತಿಂದರೆ ಬರಬಾರ್ದೇ ಬರ್ತಿರುತ್ತೆ. ಎಂಥದ್ದು ಇನ್ಪುಟ್ಟೋ ಅಂಥದ್ದೇ ಔಟ್ಪುಟ್. ನೀವು ಒಳಗೆ ಎಂಥದ್ದು ಹಾಕ್ತೀರಿ, ಒರ್ಜಿನಲ್ ಎಂಥದ್ದು ಇಡ್ತೀರಿ, ಜೆರಾಕ್ಸ್ ಅಂಥದ್ದೇ, ಅದೇ ಸೇಮ್ ಮ್ಯಾಟ್ರ್ ಬರುತ್ತೆ. ಒಂದಿಟ್ಟು ಇನ್ನೊಂದು ಮ್ಯಾಟ್ರ್ ಹೇಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಏನು ಒಳಗೆ ಹಾಕ್ತೀರಿ ಅದು ಈಚೆಗೆ ಬರುತ್ತೆ. ಈ ಕಣ್ಣು, ಕೈ, ಕಾಲು, ಕಿವಿಗಳಿಗೆ ಇವೇ ಇಂಟ್ರೆಸ್ಟು. ನೋಡಿ, ಮಗು ಮುದ್ದಾಡುವ ಜನ ಮಗುವನ್ನು ಕೊಟ್ಟ ಭಗವಂತನನ್ನೇ ಮರೆತು ಬಿಡ್ತಾರೆ. ನೀವೇನೇನು ಸಂಪತ್ತಿದೆ ನಿಮಗೆ, ಇದೆಲ್ಲ ಯಾರು ಕೊಟ್ಟಿದ್ದು ಅವನ್ನೇ ಮರೆತು ಬಿಟ್ರಲ್ಲ. ಹರಿಯ ಕರುಣದಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ. ಯಾರು ಕೊಟ್ಟಿದ್ದು? ನೀವು ಬರುವಾಗ ಏನು ತಂದಿದ್ರಿ ವಿಚಾರ ಮಾಡಿ. ಹೋಗಲಿ ಬಿಡಿ, ಬರುವಾಗ ಏನು ಗೊತ್ತಾಗಲಿಲ್ಲ, ಎಲ್ಲೋ ಬಂದ್ರಿ ಆಯಿತು. ಇಷ್ಟು ಸಂಪಾದನೆ ಮಾಡಿದ್ದೀರಲ್ಲ, ಹೋಗುವಾಗ ಏನು ತೊಗೊಂಡೋಗ್ತೀರಿ ವಿಚಾರ ಮಾಡಿ. ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ ಭಾರ್ಯ ಗೃಹದ್ವಾರಿ. ನೀವು ಟ್ರೈನಲ್ಲಿ ಕೂತು ಪ್ರಯಾಣ ಮಾಡುವಾಗ ಟ್ರೈನಲ್ಲಿರೋದೆಲ್ಲ ಫ್ಯಾನ್ ಗೀನೆಲ್ಲ ಬಿಚ್ಕೊಂಡೋದ್ರೆ ಕಳ್ಳರು ಅಂತಾರೆ. ನೀವು ಬರೋಕ್ಕೆ ಮುಂಚೆನೂ ಅದಿದೆ, ನೀವು ಹೋದ ಮೇಲೂ ಇದೆ, ನೀವಿದ್ದಾಗಲೂ ಇದೆ.
ಹಾಗಾಗಿ ನೀವು ಬರುವಾಗ ಏನು ತಂದಿರ್ತೀರಿ ಅದನ್ನು ಮಾತ್ರ ತೊಗೊಂಡೋಗ್ಬೋದು. ಟ್ರೈನಿಂದ ಇಳಿಯುವಾಗ 2 ಕೈಲಿ 2 ಲಗೇಜ್ ಹಿಡ್ಕೊಂಡು ರೆಡಿಯಾಗಿ ನಿಂತಿರಬೇಕು. ನಿಮ್ಮ ಸ್ಟಾಪ್ ಬಂದಾಗ ಇಳಿಬೇಕು. ಹಾಗೆ ನಮ್ಮದು ಲಾಂಗ್ ಜರ್ನಿ, ಭಗವಂತನ ಮನೆ ಕಡೆಗೆ ಪ್ರಯಾಣ. ಮಧ್ಯ ಸ್ಟಾಪು, ಸಿಗೋದೆಲ್ಲ ಬರೀ ನರಕ ಇಲ್ಲ ಸ್ವರ್ಗ. ಇಲ್ಲಿ ಇಳಿಯುವಾಗ 2 ಲಗೇಜು, ಒಂದು ಪಾಪ ಇನ್ನೊಂದು ಪುಣ್ಯ. ಇನ್ಯಾವುದಾರ ಲಗೇಜ್ ತೊಗೊಂಡು ಹೋಗ್ಲಿಕ್ಕೆ ಬರುತ್ತಾ? ಆದರೆ ಈ 3 ವಸ್ತುಗಳ ಮಾಯೆಗೆ ಒಳಗಾದವ ನನ್ನನ್ನು ಮರೆತು ಬಿಡ್ತಾನೆ. ನಿಮಗೊಂದು ಉದಾಹರಣೆ ಮತ್ತು ಹೇಳ್ತೇನೆ. ಊಟ ಮಾಡುವಾಗ ಒಳ್ಳೆ ಸಾರು ಮಾಡಿರ್ತಾರೆ, ಏನು ಚೆನ್ನಾಗಿರುತ್ತೆ, ತಿಂತಾ ಇರ್ತೀರಿ. ತಿನ್ನುವಾಗ ಅಂದ್ಕೊಳ್ಳಿ, ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ. ನವಮೋಹನಾಂಗಿಯರ ರೂಪವ ಕಣ್ಣಿಂದ ಎವೆ ಇಕ್ಕದೆ ನೋಡುವ ನೋಟ ನಿನ್ನದಯ್ಯ. ಯೋಚನೆ ಮಾಡಿ, ನಿಮಗೆ ಜ್ವರ ಬಂದಿದ್ದರೆ ಎದುರು ಕೂತವ್ರಿಗೆಲ್ಲ ಸಾರು ಚೆನ್ನಾಗಿರುತ್ತೆ, ನಿಮಗೆ ಚೆನ್ನಾಗಿರಲ್ಲ. ಯಾಕೆ? ನಿಮ್ಮ ನಾಲಿಗೆ ಒಳಗೆ ಯಾರಿದ್ದದ್ದು? ನಾನು. ನನ್ನನ್ನು ಮರೆತು ತಿಂದೆ ಒಂದಿನವಾದರೂ ನನ್ನ ನೆನಪಿಸ್ಕೊಂಡ್ಯಾ? ದೇವರು ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ಮೋಹಿತಂ ನಾಭಿಜಾನಾತಿ. ವಸ್ತುಗಳನ್ನು ಪ್ರೀತಿ ಮಾಡ್ತಾರೆ, ವಸ್ತುಗಳನ್ನು ಬಿಟ್ಟಿರೋದೇ. ಏನ್ರಿ ಮೊಬೈಲ್ನ 1 ನಿಮಿಷ ಪುರಾಣ ಟೈಮ್ಗೂ ಬಿಡದೆ ಇಟ್ಕೊಳ್ತೀವಿ. ಇಂಥ ಉತ್ತಮವಾದ ಮೊಬೈಲ್ನ ದೇವರು ಜಗತ್ತು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇವತ್ತು ದೂರದಲ್ಲಿ ಕೂತವರು ಇದರೊಳಗೇ ನಾನು ಪ್ರವಚನ ಕೇಳಿದೆ. ನಿಜವಾಗಿಯೂ ಕರೋನಾ ಟೈಮಲ್ಲಿ ದೇವ್ರ ಪೆಟ್ಟಿಗೆಗಿಂತಲೂ ಹೆಚ್ಚು ಉಪಯೋಗಕ್ಕೆ ಬಂದದ್ದಿದೆ. ಆನ್ಲೈನ್ ಪಾಠ, ಆನ್ಲೈನ್ ಪ್ರವಚನ. ಖುಷಿಕಿ ಬಾತ್ ಏನು ಗೊತ್ತಾ? ಆನ್ಲೈನಲ್ಲೇ ದಕ್ಷಿಣೆಗಳು ಬಂದವು. ಬರೀ ಆನ್ಲೈನಲ್ಲಿ ಪಾಠ ಕೇಳ್ಬಿಟ್ಟು ದಕ್ಷಿಣೆ ಕೊಡ್ತಿದ್ರೆ ಎಷ್ಟು ಲಾಸ್ ಆಗೋದು. ಜೀವನ ನಿರ್ವಹಣೆ ಹೇಗೆ ಮಾಡಬೇಕಿತ್ತು, ಎಷ್ಟು ಅನುಕೂಲ ಆಯ್ತು ರೀ. ಇದು ಎಲ್ಲ ಅನುಕೂಲಗಳ ಹಿನ್ನೆಲೆಯಲ್ಲಿ ಇಂಥ ಒಂದು ತಂತ್ರಜ್ಞಾನವನ್ನು, ಜ್ಞಾನವನ್ನು ಕೊಟ್ಟ ಆ ಭಗವಂತನನ್ನು ಮರಿಬಾರ್ದು. ಆದರೆ ಸಾಮಾನ್ಯವಾಗಿ ಮೋಹಿತಂ ನಾಭಿಜಾನಾಂತಿ ಮಾಮೇಭ್ಯ ಪರಮವ್ಯಯಂ ದೈವೀಹೇಷ ಗುಣಮಯ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ದುರ್ಗಾದೇವಿ, ಈ ಮಾಯೆಗೆ ಅಭಿಮಾನಿ ದುರ್ಗಾದೇವಿ. ಮಾಯಾ ಅಂದರೆ ತುಂಬ ಜನ ಅವಿದ್ಯಾ, ಅಜ್ಞಾನ, ಕತ್ತಲು ಹೀಗೆಲ್ಲ ಹೇಳ್ತಾರೆ, ನಿಜ. ಆದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಮಾಯಾ ಅಂದರೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ. ಆ ಮಾಯಾದೇವಿ ಅಂದರೆ ದುರ್ಗಾದೇವಿ. ಅವಳನ್ನು ಮೀರಿ ನಿಲ್ಲುವಂಥದ್ದು ಬಹಳ ಕಷ್ಟ. ಅವಳಿಗೆ ದುರ್ಜನರಿಂದ ಅಗ್ನೇಯಳಾದ ಕಾರಣ ಅವಳಿಗೆ ದುರ್ಗೆ ಅಂತ ಕರೀತಾರೆ. ಸಜ್ಜನರು ಮಾತ್ರ ಅವಳ ಮಾಯೆಯಿಂದ ಹೊರಗೆ ಬರ್ತಾರೆ. ಯಾರು ನನ್ನನ್ನೇ ಹೊಂದಿದ್ದಾರೆ, ಏನಂತ? ನಿನ್ನ ಹೊರೆತು ಪೊರೆವವರ ನಾನರಿಯೇ ಹರಿಯೇ. ಈ ಸಂಸಾರದ ಒಳಗೆ, ಭೌತಿಕವಾದ ಸಾಮಗ್ರಿಗಳ ಒಳಗೆ ನನ್ನ ಮನಸ್ಸು ಹೋಗ್ತಾ ಇದೆ. ಭಗವಂತ ನನ್ನನ್ನು ಉದ್ಧಾರ ಮಾಡು, ಇದರಿಂದ ಹೊರಗೆ ಬರಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಯಾರಿಂದಲಾಗದು ಅಂಬಿಗ, ಯಾರಿಂದಲೂ ಆಗಲ್ಲ. ಅದು ನೀನು ಅನುಗ್ರಹ ಮಾಡಿದ್ರೆ ಮಾತ್ರ. ಯಾರು ನನ್ನನ್ನು ಆಶ್ರಯ ಮಾಡಿರ್ತಾರೆ, ಯಾರೆಲ್ಲ ಇವು ನನ್ನ ಅಧೀನ ಅಂತ ತಿಳ್ಕೊಂಡಿರ್ತಾರೆ, ಅವರು ಮಾತ್ರ ಮಾಯಾದೇವಿಯ ಬಂಧನದಿಂದ ಹೊರಗೆ ಬರ್ತಾರೆ. ನಾವೆಲ್ಲ ತ್ರಿಗುಣಮಾನಿ ಮಹಾಲಕ್ಷ್ಮಿಯ ಆ 3 ಗುಣದ ಗಂಟಿನ ಒಳಗೆ ಗಂಟು ಹಾಕ್ಕೊಂಡ್ಬಿಟ್ಟಿದ್ದೀವಿ. ನಾವೆಲ್ಲ ತ್ರಿಗುಣದಿಂದ ಬದ್ಧರಾಗಿದ್ದೇವೆ, ಬಂಧನಕ್ಕೆ ಒಳಪಟ್ಟಿದ್ದೇವೆ. ಈ ಬಂಧನದಿಂದ ಹೊರಗೆ ಬರಬೇಕು ಅಂದರೆ ಬೇರೆ ದಾರಿ ಇಲ್ಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನಿನ್ನ ಹೊರೆತು ಪೊರೆವವರ ನಾನರಿಯೇ ಹರಿಯೇ ಅಂತ ಹೇಳಿ, ಯಾವ ವಸ್ತುವನ್ನು, ತ್ರಿಗುಣಾತ್ಮಕವಾದ ಯಾವ ವಸ್ತುವನ್ನು ಉಪಭೋಗ ಮಾಡುವಾಗಲೂ ಭಗವಂತನ ಮರೆಯದೆ, ನೀನಿತ್ತ ಸೌಭಾಗ್ಯ ಇದು, ನೀ ಕೊಟ್ಟದ್ದು, ನಿಂದು ಎಚ್ಚರಿಕೆ ಬೇಕು. ಒಬ್ಬ ಗೆಸ್ಟೆಡ್ ಆಫೀಸರ್ ಕಾರಲ್ಲಿ ಹೋಗುವಾಗ ಅವನಿಗೆ ಯಾವಾಗಲೂ ಎಚ್ಚರಿಕೆ ಇದೆ, ಇದು ನಂದಲ್ಲ, ಸರ್ಕಾರದ್ದು.
ಆ ಎಚ್ಚರಿಕೆಯಲ್ಲಿ ಅವನಿಗೆ ಚೆನ್ನಾಗಿ ಗೊತ್ತು, ರಿಟೈರ್ ಆದಮೇಲೆ ಒಂದಿನವೂ ಈ ಕಾರ್ ನನ್ನ ಹತ್ರ ಇರೋಲ್ಲ ಅಂತ. ಹಾಗೆ ಬದುಕು ಇರುವ ತನಕ ಎಲ್ಲ ಸುಖ ಸಾಮಗ್ರಿ, ಒಳಗಿರುವ ಪ್ರಾಣ ಹೊರಗೆ ಹೋದ ಮೇಲೆ ನಾವು ನಮ್ಮದು ಅಂದ್ಕೊಂಡದ್ದು ಯಾವುದು ನಮ್ಮ ಹಿಂದೆ ಬರಲ್ಲ ಅನ್ನುವ ಎಚ್ಚರಿಕೆಯಿಂದ ಆ ಎಲ್ಲದರ ಒಳಗಿರುವ ಭಗವಂತನ ಬಗ್ಗೆ ಸದಾ ಗಾಡ್ ಫಿಯರ್, ಭಗವಂತನ ಎಚ್ಚರಿಕೆ, ದೈವ ಪ್ರಜ್ಞೆ ನಿಮಗೆ ಜಾಗೃತವಾಗಿದ್ದರೆ ನೀವು ಯಾವ ಗಂಟೆಗೂ ಸಿಕ್ಕಾಕ್ಕೊಳ್ಳದ ಹಾಗೆ ನಾನು ನೋಡ್ಕೊಳ್ತೇನೆ. ನೀವು ಯಾವುದನ್ನು ಅಂಟಿಸ್ಕೊಳ್ಬೇಡಿ, ನನ್ನನ್ನು ಅಂಟಿಸ್ಕೊಳ್ಳದೆ ಇರಬೇಡಿ, ನನ್ನನ್ನು ತುಂಬ ಹಚ್ಚಿಕೊಳ್ಳಿ. ಏನು ಮಾಡುವಾಗಲೂ ಎಲ್ಲ ಕಾರ್ಯದಲ್ಲಿ ನನ್ನ ನೆನಪಿರಲಿ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾ ಮಾಯಾಪಹೃತ ಜ್ಞಾನ ಅಸುರಂ ಭಾವಮಾಶ್ರಿತ. ಕೆಲವರು ನನ್ನನ್ನು ಮರೆತು ಬಿಡ್ತಾರೆ. ನನ್ನನ್ನು ನಂಬದ ಪಾಪಿಗಳಾದ ಕೀಳು ಜನ, ಯಾರಿಗೆ ನನ್ನಲ್ಲಿ ನಂಬಿಕೆ ಇಲ್ಲ. ನಿಜ ಹೇಳ್ತೀನಿ, ಯಾರು ಬೇಸರ ಮಾಡಬೇಡಿ, ನಾವೆಲ್ಲ ಸುಮ್ಮನೆ ಬಾಯಲ್ಲಿ ಹೇಳ್ತೀವಿ, ನಿಜವಾಗಿಯೂ ನಮಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ ಅಂದರೆ ನೋಡಿ, ಒಂದು ಉದಾಹರಣೆ ನಿಮಗೆಲ್ಲ ಗೊತ್ತಲ್ಲ, ದೇವರು ಜಗದ್ರಕ್ಷಕ. ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತಿದೆ ಅಲ್ಲ. ಆದರೂ ಪುರಾಣಕ್ಕೆ ಬರುವಾಗ ಮನೆ ಬೀಗ ಹಾಕ್ಕೊಂಡು ಬಂದಿದ್ದೀವೋ ಇಲ್ಲೋ? ದೇವರು ರಕ್ಷಣೆ ಮಾಡ್ತಾರೆ ಅಂದರೆ ಬಾಗಿಲು ತಕ್ಕೊಂಡು ಬರೋಕ್ಕಾಗತ್ತಾ ಆಚಾರ್ಯ? ನಾವು ನೋಡ್ಕೋಬೇಕು. ಅದು ಬಂತಲ್ವಾ, ಮುಗಿದೋಯ್ತು. ಹಾಗಾದ್ರೆ ನಾಳೆಯಿಂದ ಬೀಗ ತಕ್ಕೊಂಡು ಬಂದುಬಿಡೋಣವಾ? ನಾವು ದೇವರಿಗಿಂತಲೂ ಬೀಗದ ಮೇಲೆ ನಂಬಿಕೆ ಜಾಸ್ತಿಯೇ ವಿನಃ ದೇವರು ರಕ್ಷಣೆ ಮಾಡ್ತಾನೆ ಅಂತಿಲ್ಲ. ಇವತ್ತು ನೀವು ಎಂಥ ಬೀಗ ಹಾಕಿ ಓಪನ್ ಮಾಡುವ ಕಳ್ಳರನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಹೇಳ್ತಾನೆ, ರಕ್ಷಣೆ ನನ್ನಿಂದಲೇ ವಿನಃ ನಿಮ್ಮಿಂದಲ್ಲ. ನೀವೇನು ಮಾಡಿದ್ರು ನನ್ನ ಡ್ಯೂಟಿ ನಾ ಮಾಡ್ತಾ ಇದ್ದೀನಿ ಸ್ವಾಮಿ. ಒಳಗಿರೋ ವಸ್ತು ಇರೋದು ಬಿಡೋದು ನಿಂಗೆ ಬಿಟ್ಟದ್ದು. ಎಷ್ಟೋ ಜನ ತೀರ್ಥಯಾತ್ರೆಗೆ ಹೋಗುವಾಗ ಅಲ್ಲಿ ಹೋಗುವಾಗ ಇಲ್ಲಿ ಹೋಗುವಾಗ ಮಕ್ಕಳಿಗೆ ಹೇಳ್ತಾರೆ, ಮನೆ ಬಾಗಿಲು ಕಡೆ ಹುಷಾರ್ ಅಂದಿರ್ತಾರೆ, ಮನೆ ಬಾಗಿಲು ಹುಷಾರ್ ಅಂದಿರ್ತಾರೆ. ಒಂದು ತಿಂಗಳು ಬಿಟ್ಟು ಮನೆಗೆ ಬಂದು ನೋಡ್ತಾರೆ, ಮನೆ ಹುಷಾರಾಗೇ ಇದೆ, ಬಾಗಿಲು ಹುಷಾರಾಗೇ ಇದೆ, ಒಳಗಿದ್ದಿದ್ದು ಮಾತ್ರ ಇಲ್ಲ. ಇಂದಿರಾರಮಣ ಗೋವಿಂದ ಗೋವಿಂದ. ದೇವರಂದ ನೀ ಏನು ಹೇಳಿದ್ದು? ಮನೆ ಹುಷಾರು, ಬಾಗಿಲು. ಒಳಗಿದ್ದಿದ್ದು ನೋಡ್ಕೊಂಡು ನನಗೆ ಒಂದು ಮಾತು ಹೇಳಿದೆಯಾ ಅಂತ ದೇವರು. ಇಲ್ಲೇ ಇಲ್ಲ, ನನ್ನನ್ನೇ ಮರ್ತು ಬಿಡ್ತಾರೆ, ನನ್ನಲ್ಲಿ ನಂಬಿಕೆ ಇಲ್ಲ ಅವರು. ಭೌತಿಕ ಪದಾರ್ಥದ ಮೇಲಿರುವಷ್ಟು ನಂಬಿಕೆ ನನ್ನ ಮೇಲಿಲ್ಲ ಅಂತಾರೆ. ನಮಗೆ ಮಕ್ಕಳಲ್ಲಿರುವಷ್ಟು ಮುದ್ದು ದೇವರಲ್ಲಿದೆಯಾ, ಕೃಷ್ಣನಲ್ಲಿದೆಯಾ? ಮೂತಿ ಈ ಕಡೆ ಇರುತ್ತೆ, ಮೂಗು ಈ ಕಡೆ ಇರುತ್ತೆ. ಆ ಮಗು ಕೃಷ್ಣ ಅಂತ ಹೆಸರಿಟ್ಟು ಮುತ್ತು ಕೊಟ್ಟೇ ಕೊಡ್ತಿರ್ತೀವಿ. ಮುದ್ದು ಮುಖದ ಕೃಷ್ಣನನ್ನು ಮಾತ್ರ ಅಷ್ಟು ಮುದ್ದು ಮಾಡೋಲ್ಲ. ದೇವರಂತ ನಾ ಕೊಟ್ಟಿದ್ದಿ ಮಗುನ. ಎಷ್ಟೋ ಜನ ಮದುವೆ ಆಗಿದ್ದಾರೆ, ಆದರೂ ಅವರಿಗೆ ಮಕ್ಕಳೇ ಇಲ್ಲ. ಅದೇನು ಮಣ್ಣು ಹೆಂಟೆ ಮಾಡಿ ಹೊಟ್ಟೆ ಒಳಗೆ ಇಟ್ಕೊಂಡು ಪಡೀಲಿಕ್ಕೆ ಸಾಧ್ಯ ಇದೆಯಾ? ನಾ ಕೊಟ್ಟರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ. ಕೊಟ್ಟ ನನ್ನನ್ನೇ ಮರ್ತು ಬಿಡ್ತೀರಿ ಅಂದರೆ ನೀವು ಎಷ್ಟು ಕೀಳು ಜನ ಅಂತಂದೇವರು. ದುಷ್ಕೃತಿನಃ ಮೂಢಾಃ ನರಾಧಮಾಃ ನ ಮಾಂ ಪ್ರಪದ್ಯಂತೆ. ದುಷ್ಕರ್ಮದಲ್ಲಿ ಒಳಪಟ್ಟಿರ್ತಾರೆ. ದೇವರ ಎಚ್ಚರಿಕೆ ಇರುವ ಕರ್ಮಗಳು ಮಾಡೋಲ್ಲ. ಅಂದ್ರೇನು ಗೊತ್ತಾ? ಸ್ನಾನ ಮಾಡೋಲ್ಲ ಅಂದರೆ ಫ್ರೆಶ್ ಅಪ್ ಆಗ್ತಾರೆ, ಟಬ್ಬಲ್ಲಿ ಮುಳುಗಿ ಎದ್ದು ಬಿಡ್ತಾರೆ. ಮುಂಚೆ ಬಟ್ಟೆ ಹಾಕಿರ್ತಾರೆ ಟಬ್ಬಲ್ಲಿ, ಅದು ತೆಗೆದು ಅದ್ರ ಬದಲು ತಾವು ಮಲ್ಕೊಳ್ತಾರೆ. ಶ್ರೀಪಾದರಾಜರು ಒಂದು ಹಾಡು ಮಾಡಿದ್ದಾರೆ ರೀ, ಅದರೊಳಗೆ ಹೇಳ್ತಾರೆ, ಗಂಗೆಯೊಳಗೆ ತನೂ ಅದ್ದಿದನಲ್ಲದೆ ಹಿಂಗದೆ ಸ್ನಾನವ ಮಾಡಿದಾನೇ. ನೀವು ನೋಡಿ, ಮಧ್ವ ಸರೋವರಕ್ಕೆ ನಾವೆಲ್ಲ ಸ್ನಾನ ಮಾಡುವಾಗಲೇ ನೀವು ನೋಡಿ, ನಾವು ಹಿಂಗೆ ಮುಳುಗಿ ಹೇಳ್ತೀವಿ. ನಾವು ಬಕೆಟಲ್ಲೂ ಅಷ್ಟೇ ಬಟ್ಟೆ ಹಾಕಿ ಎತ್ತುತ್ತೀವಿ. ಇದನ್ನು ನೋಡೇ ಅವರಂದದ್ದು, ಗಂಗೆಯೊಳಗೆ ತನೂ ಅದ್ದಿದನಲ್ಲದೆ. ಅದ್ದೋದು ನೀರೊಳಗೆ ಬಾಡಿನ ಅದ್ದಿ ಎದ್ದ. ಇದು ಫ್ರೆಶ್ ಅಪ್ ಆಯ್ತೇ ವಿನಃ ಸ್ನಾನ ಆಗಲಿಲ್ಲ ಅಂತಾರೆ. ಸ್ನಾನ ಅಂದರೆ ಮತ್ತೇನು ಮಾಡಬೇಕಾಚೆ? ಇನ್ನೇನಿಲ್ಲ ರೀ. ಸ್ನಾನ ಅಂದರೆ ಇಷ್ಟೇ, ದೇವರ ನೆನಪಿನೊಂದಿಗೆ ಮಾಡಿ, ದೇವರನ್ನು ಮರಿಬೇಡ್ರಿ. ಭಗವಂತ ಅಂತರ್ಯಾಮಿ, ಇದು ನಿನಗೆ ಅಭಿಷೇಕ ಅಂತನ್ನಿ. ಸುಮ್ಮನೆ ಅದೇ ತಮಗೆ ನೀರು ತಲೆ ಮೇಲೆ ಹಾಕ್ಕೊಳ್ಳುವಾಗ ಇದು ನನಗಲ್ಲ, ಒಳಗಿರುವ ನಿನಗಿದು ಅಭಿಷೇಕ ಅನ್ನಿ. ದೇವರಂತಾನೆ, ಆಯ್ತು ನಡಿ, 100 ಮಾರ್ಕ್ಸ್ ಬಂತು ನಡಿ ಅಂತಾನೆ. ಏನು ಗಂಟೇನು ಕಳೆದೋಯ್ತು. ಪ್ರಾಬ್ಲಮ್ ಏನು ಗೊತ್ತಾ? ನಮಗೆ ನೆನಪೇ ಬರಲ್ಲ.
ಎಲ್ಲ ನೆನಪು ಬರುತ್ತ್ರಿ, ದೇವರು ಒಬ್ಬ ನೆನಪು ಬರಲ್ಲ. ಅದಕ್ಕೆ ಹೇಳ್ತಾರೆ ದುಷ್ಕೃತಿನೋ ಜನ ಮೂಢಾಹ. ಅಷ್ಟು ಸಾಲದು, ದೇವ್ರು ಮೂಢ ಅಂದರೆ ಸಾಲಿಲ್ಲ ಅವನಿಗೆ. ನರಾಧಮಾಹ, ಅವನು ಯಾವುದೇ ಕ್ಯಾಸ್ಟ್ ಇರಲಿ. ಕೆಲವ್ರಿಗೆ ಬ್ರಾಹ್ಮಣ ಅಂದರೆ ಏನೋ ರಿಸರ್ವ್ ಕ್ಯಾಟಗರಿ ಅನ್ಕೊಂಬಿಟ್ಟಿದ್ದಾರೆ ಮೋಕ್ಷಕ್ಕೆ. ಹಾಗೇನಿಲ್ಲ ರೀ. ದೇವ್ರ ಹತ್ರ ನೋ ರಿಸರ್ವೇಷನ್. ದೇವ್ರ ಹತ್ರ ರಿಸರ್ವೇಷನ್ ಇರೋದು ಒಂದಕ್ಕೆ, ಭಕ್ತಿ ಇದೆಯಾ ಒಳಗೆ ಬಾ, ಇಲ್ವಾ ನೀ ಎಷ್ಟು ದೊಡ್ಡ ಗೋಪಚಾನ ಹಚ್ಕೊಂಡಿದ್ರು, ಎಷ್ಟೇ ದೊಡ್ಡ ವಿಭೂತಿ ಬಳ್ಕೊಂಡಿದ್ರು, ಕೆಲವ್ರನ್ನ ಹಚ್ಕೊಳ್ಳೋದು ನೋಡಿದ್ರೆ ಮಕ್ಕಳು ಹೆದರ್ಕೊಂಡ್ಬಿಡ್ತು, ಹಂಗೆ ಹಚ್ಕೊಂಡಿರ್ತವೆ. ಮಕ್ಕಳನ್ನ ಹೆದರ್ಸೋ ಹಂಗೆ ಹಚ್ಕೊಂಡು ಜಗತ್ತೇ ಹೆದರ್ಬೋದು. ನಾನು ಜನಾರ್ದನ, ನಿಂದು ಮೇಲಿನ ವೇಷ, ನಿನ್ನ ಭಾಷೆ, ನಿನ್ನ ಟೋಪಿ ಇದೆಲ್ಲ ನನಗೆ ಹಾಕ್ಲಿಕ್ಕಾಗಲ್ಲ ಅಂತಾನೆ. ಒಳಗೆ ಭಕ್ತಿ ಇದೆಯಾ, ನನ್ನ ನೆನಪಿದೆಯಾ, ನನ್ನ ನೆನಪಿದ್ರೆ ಒಳಗೆ ಬಾ. ಅಲ್ಲಿ ಆ ರೀತಿ ರಿಸರ್ವ್. ಭಕ್ತಿಯ ಮುಕ್ತಿ. ದೇವರನ್ನು ಹೊಂದಲಿಕ್ಕೆ ಒಂದೇ ಒಂದು ಇರಬೇಕಾದ್ದು ಭಕ್ತಿ. ಯಶಾಂನ ವಿದ್ಯಾ, ತುಂಬ ಓದ್ಕೊಂಡಿದ್ದೇನೆ ಒಳಗೆ ಬರಬೇಡ ಅಂತಾನೆ. ನ ವಿದ್ಯಾ ನ ತಪೋ ನ ದಾನಂ ತೇ ಮರ್ತ್ಯಲೋಕೆ ಭುವಿ ಭಾರಭೂತ ಮನುಷ್ಯ ರೂಪೇಣ ಮೃಗಾ. ಅವನೊಬ್ಬ ಮೃಗ, ಪ್ರಾಣಿ. ದೇವರ ಬಗ್ಗೆ ಎಚ್ಚರಿಕೆ ಇಲ್ಲದವ ಮೃಗ. ಮೂಢ ನರಾಧಮ, ಮಾಯೆಯ ಅಪಹೃತ ಜ್ಞಾನ. ಆ ಚಿತ್ ಪ್ರಕೃತಿಯ ಬಂಧನಕ್ಕೆ ಒಳಗಾಗಿ ದೇವರನ್ನು ಮರ್ತೇ ಬಿಟ್ಟು ಆಸುರಂ ಭಾವಮಾಪನ್ನ ಭಾವಮಾಶ್ರಿತ. ಅವರಿಗೆ ನಾನು ನಂದು ಅನ್ನೋದು ಸದಾ ಜಾಗೃತ ಆಗಿಬಿಡುತ್ತೆ.